ಆನೇಕಲ್ ಪಟ್ಟಣದಲ್ಲಿ ಇಂದು ಮೇಡೆ ಅಂಗವಾಗಿ ಸಿಐಟಿಯು ತಾಲೂಕು ಸಮಿತಿ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ನಗರದ ಎಎಸ್ಬಿ ಕಾಲೇಜು ಮೈದಾನದಿಂದ ಆರಂಭವಾದ ಮೆರವಣಿಗೆ ಆನೇಕಲ್ನ ಪ್ರಮುಖ ಬೀದಿಗಳಲ್ಲಿ ಸಾಗುತ್ತಾ ಕಾರ್ಮಿಕರ ಪರ ಘೋಷಣೆಗಳು ಮೊಳಗಿದವು. ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮ ಯಶಸ್ವಿಯಾಗಲಿ. ಕಾರ್ಮಿಕ ವಿರೋಧಿ ಕಾನೂನುಗಳು ರದ್ದಾಗಲಿ. ಕಾರ್ಮಿಕ ವಿರೋಧಿ ಕಾನೂನುಗಳು ರದ್ದಾಗಲಿ. ಮೆರವಣಿಗೆ ಬಳಿಕ ರಾಮ ಕುಟೀರದಲ್ಲಿ ಬಹಿರಂಗ ಸಭೆ ನಡೆಯಿತು. ಸಭೆಯನ್ನು ಸಿಐಟಿಯು ರಾಜ್ಯ ಉಪಾಧ್ಯಕ್ಷರಾದ ಬಿಎನ್ ಮಂಜುನಾಥ್ ಉದ್ಘಾಟಿಸಿ ಮಾತನಾಡಿ, ಕಾರ್ಮಿಕರ ಹಕ್ಕುಗಳ ರಕ್ಷಣೆಗೆ ಸಂಘಟಿತ ಹೋರಾಟ ಅಗತ್ಯವೆಂದು ಹೇಳಿದರು. ಜನತಾವಾದಿ ಮಹಿಳಾ ಸಂಘಟನೆಯ ರಾಜ್ಯ ಮುಖಂಡರಾದ ಕೆಎಸ್ ವಿಮಲಾ ಅವರು ಮಹಿಳಾ ಕಾರ್ಮಿಕರ ಹಕ್ಕುಗಳ ಕುರಿತು ಮಾತನಾಡಿದರು. ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಮುಖಂಡರಾದ ಬಾಲರಾಜ್ ಕೂಡ ಸಭೆಯಲ್ಲಿ ಭಾಗವಹಿಸಿದ್ರು. ಸಭೆಯ ಅಧ್ಯಕ್ಷತೆಯನ್ನು ಸಿಐಟಿಯು ತಾಲೂಕು ಅಧ್ಯಕ್ಷರಾದ ಸುರೇಶ್ ವಹಿಸಿದ್ರು. ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯದರ್ಶಿ ಸುನೀಲ್ ಡಿ, ಮಹದೇಶ್ ಸೇರಿದಂತೆ ಹಲವರು ಮುಖಂಡರು ಉಪಸ್ಥಿತರಿದ್ದರು. ಜನತಾವಾದಿ ಮಹಿಳಾ ಸಂಘಟನೆಯ ತಾಲೂಕು ಮುಖಂಡರಾದ ಅರ್ಚನಾ, ಮುನಿರತ್ನಮ್ಮ, ಸಿಐಟಿಯು ಮುಖಂಡರಾದ ಸತ್ಯನಾರಾಯಣಪ್ಪ, ಹನುಮಯ್ಯ, ಉದಯ್ ಕುಮಾರ್, ರುದ್ರಪ್ಪ ಸೇರಿದಂತೆ ಕಟ್ಟಡ ಕಾರ್ಮಿಕ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಡಿ ನಾಗರಾಜ್ ಹಾಗೂ ಅನೇಕ ಕಾರ್ಮಿಕರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶಕ್ತಿ ತುಂಬಿದ್ರು. ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ರಾಜ್ಯ ಸರ್ಕಾರದ ಕಾರ್ಮಿಕ ರೈತ ವಿರೋಧ ನೀತಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಯುವಜನರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ. ಇವತ್ತಿಂದು ಕಾರ್ಮಿಕರ ದಿನಾಚರಣೆ ಇಡೀ ರಾಜ್ಯಾದ್ಯಂತ ಕಾರ್ಮಿಕರ ದಿನಾಚರಣೆಯನ್ನು ಎಲ್ಲ ಜಿಲ್ಲಾ ಕೇಂದ್ರ, ತಾಲೂಕು ಕೇಂದ್ರ ಮತ್ತು ರಾಜ್ಯ ಕೇಂದ್ರದಲ್ಲೂ ಕೂಡ ಸಿಐಟಿಯು ಆಯೋಜನೆ ಮಾಡಿದೆ. ನಾವು ಕೂಡ ಜಿಲ್ಲಾ ಭಾಗವಾಗಿ ಫ್ರೀಡಮ್ ಪಾರ್ಕು ಮತ್ತು ಬಸವನಗುಡಿನಲ್ಲೂ ಕೂಡ ಮೇ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದೀವಿ. ಅದೇ ರೀತಿ ನಮ್ಮ ಜಿಲ್ಲೆ ಭಾಗವಾಗಿ ಆನೇಕಲ್ ಟೌನಲ್ಲೂ ಕೂಡ ಮೇ ದಿನಾಚರಣೆ ಕಾರ್ಯಕ್ರಮನ ಯಶಸ್ವಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ಕೂಡ ಎಎಸ್ಬಿ ಗ್ರೌಂಡ್ ಕಾಲೇಜಿಂದ ರಾಮಕುಟೀರವರೆಗೂ ಕಾರ್ಮಿಕರ ಬೃಹತ್ ಪಾದಯಾತ್ರೆ ರ್ಯಾಲಿಯನ್ನು ಮಾಡಿ ಇವತ್ತು ರಾಮಕುಟೀರದಲ್ಲಿ ಬಹಿರಂಗ ಸಭೆಯನ್ನು ಯಶಸ್ವಿ ಮಾಡೋಕ್ಕೆ ಇದೆಲ್ಲೂ ಕೂಡ ನಾವೆಲ್ಲರೂ ಸೇರಿದ್ದೀವಿ. ಏನಕ್ಕಪ್ಪ ಮೇ ದಿನಾಚರಣೆ ಮಾಡ್ತೀವಿ ಅಂತಂದರೆ, ಮುಂಚೆ ಎಲ್ಲ ಕಾರ್ಮಿಕರಿಗೆ ನಿಗದಿತ ಗಂಟೆ ಕೆಲಸ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಮುಂಚೆ 24 ಗಂಟೆ ಕೆಲಸ ಮಾಡಬೇಕಾಗಿತ್ತು. ಸೂರ್ಯ ಮುಳುಗೋರು ಕೆಲಸ ಮಾಡಬೇಕಾಗಿತ್ತು. ಆಗಿಂದ ರಷ್ಯಾ ಕ್ರಾಂತಿ ಮೂಲಕವಾಗಿ ನಾವು ಕೂಡ ಇಲ್ಲಿ ಕರ್ನಾಟಕದಲ್ಲಿ ಮೇ ಡೇ ಕಾರ್ಮಿಕರ ದಿನನ ನಾವು ಕೂಡ 8 ಗಂಟೆ ಕೆಲಸ ಬೇಕು, ಎಲ್ಲ ಕಾರ್ಮಿಕರಿಗೂ ನ್ಯಾಯಯುತವಾಗಿ 8 ಗಂಟೆ ಕೆಲಸ ಬೇಕು ಅಂತ ನಾವು ಕೂಡ ಕಾರ್ಮಿಕ ದಿನಾಚರಣೆನ ಇಡೀ ರಾಜ್ಯಾದ್ಯಂತ ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ಕೂಡ ಆನೇಕಲ್ ಟೌನ್ನಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಮತ್ತು ಇನ್ನಿ ಬೇರೆ ಕ್ವಶನ್ ಏನೋ ಕ್ವಶನ್ ಕಾರ್ಮಿಕರಿಗೆ ಏನು ಕಾರ್ಮಿಕರ 4 ಲೇಬರ್ ಕೋಡು ಕಾರ್ಮಿಕ ವಿರೋಧಿ ಲೇಬರ್ ಕೋಡ್ ಜಾರಿ ಆಗಿದೆ, ಅದನ್ನು ವಾಪಸ್ ತಗೋಬೇಕು ಅಂತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ. ಮತ್ತು ಎಲ್ಲ ಕಾರ್ಮಿಕರು ಕನಿಷ್ಠ ವೇತನನ ವೈಜ್ಞಾನಿಕ ರೂಪದಲ್ಲಿ ಜಾರಿ ಮಾಡಬೇಕು. ಕನಿಷ್ಠ 36,000 ಎಲ್ಲ ಕಾರ್ಮಿಕರು ಜಾರಿ ಮಾಡಿದ್ರೆ ಕಾರ್ಮಿಕರಿಗೆ ಜೀವನ ಮಾಡೋಕ್ಕಾಗ್ತದೆ. ಏನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಬೆಲೆ ಏರಿಕೆನ ವಿಪರೀತ ಮಾಡ್ತಾಯಿದ್ದಾರೆ. ಬೆಲೆ ಏರಿಕೆನ ಕಡಿಮೆ ಮಾಡಬೇಕು. ಬೆಲೆ ಏರಿಕೆ ಮಾಡಿದ್ರೆ ಕಾರ್ಮಿಕರು ಜೀವನ ಮಾಡೋದು ಕಷ್ಟ ಆಗ್ತದೆ ಅಂತ ಕೇಂದ್ರ ಹಾಗೂ ಮತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾಯಿದ್ದೀವಿ. ಅದೇ ರೀತಿ ಅಸಂಘಟಿತ ಕಾರ್ಮಿಕರು ಕೂಡ ಕಲ್ಯಾಣ ಮಂಡಳಿನ ರಚನೆ ಮಾಡಬೇಕು. ಅದರಲ್ಲಿ ಶಾಸನ ಸಭೆಯಲ್ಲಿ ಮಾತನಾಡಿ ಅದಕ್ಕೂ ಕೂಡ ಹೆಚ್ಚಿನ ಹಣವನ್ನು ಮಂಜೂರು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಮತ್ತು ಕಟ್ಟಡ ಕಾರ್ಮಿಕರಿಗೆ ಏನು ಸೌಲಭ್ಯ ಬರಬೇಕು ರಾಜ್ಯ ಸರ್ಕಾರದಿಂದ, ಅದು ಕೂಡ ಸೌಲಭ್ಯನ ಹೆಚ್ಚಿನ ರೀತಿಯಲ್ಲಿ ಕಟ್ಟಡ ಕಾರ್ಮಿಕರಿಗೂ ನೀಡಬೇಕಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರನ ಒತ್ತಾಯ ಮಾಡ್ತಾಯಿದ್ದೀವಿ. ಸುನಿಲ್ ಜಿಪಿ, ಸಿಐಟಿಯು ಆನೇಕಲ್ ತಾಲೂಕು ಪ್ರಧಾನ ಕಾರ್ಯದರ್ಶಿ. ಜಗತ್ತಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಎಲ್ಲ ಕಡೆನೂ ಆಚರಣೆ ಆಗ್ತಾ ಇದೆ. ಇಡೀ ಜಗತ್ತಿನಲ್ಲಿ ದುಡಿಯೋ ವರ್ಗದ ಒಂದು ಮೇ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದರ ಭಾಗವಾಗಿ ಆನೇಕಲ್ಲಲ್ಲೂ ಕೂಡ ಇವತ್ತು
ASP ಕಾಲೇಜ್ ಗ್ರೌಂಡಿಂದ ಮೆರವಣಿಗೆ ಬಂದು ಇವತ್ತು ರಾಮಕುಟ್ರದಲ್ಲಿ ಒಂದು ಬಹಿರಂಗ ಸಭೆಯನ್ನು ಕೂಡ ಮಾಡ್ಕೊಂಡಿದ್ವಿ. ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವನ್ನು ಅವರು ಬೇಡಿಕೆಗಳೇನಿದೆಯೋ ನಮ್ಮ ಬೇಡಿಕೆಗಳು ಅವ್ರಿಗೆ ಈ ಮೆರವಣಿಗೆ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಯಾಕೆಂದರೆ ಇವತ್ತು ಕನಿಷ್ಠ ವೇತನ ಇವತ್ತು ಸರ್ಕಾರನೇ ಹೇಳ್ತದೆ ಕನಿಷ್ಠ ವೇತನ ಇಷ್ಟು ಕೊಡಬೇಕು ಅಂತೇಳಿ, ಆದರೆ ಎಲ್ಲ ಕಾರ್ಖಾನೆಗಳಲ್ಲೂ ಕೂಡ ಕನಿಷ್ಠ ವೇತನ ಕೊಡ್ದಿರನೇ ಇವತ್ತು ಸರ್ಕಾರಗಳು ಕಣ್ಣಮುಚ್ಚಾಲೆ ಆಟ ಆಡುತ್ತಾ ಇರೋ ವಿಚಾರವಾಗಿ ಮತ್ತು ಇವತ್ತೇನು ಬಂಡವಾಳದಾರ ಪರವಾಗಿ ಕಾರ್ಮಿಕರ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಇವತ್ತು ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಾ ಇದೆಯೋ ಇದ್ರ ವಿರುದ್ಧ ಮುಂದಿನ ದಿನಗಳಲ್ಲಿ CIT ಆಗಿ ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿ ಉಗ್ರ ಹೋರಾಟಗಳಿಗೂ ಕೂಡ ಮುಂದೆ ಹೋಗಬೇಕಾಗ್ತದೆ. ಹಾಗಾಗಿ ಮೇ ದಿನದ ಎಲ್ಲ ಇಡೀ ರಾಜ್ಯದ ಮತ್ತು ದೇಶದ ಎಲ್ಲ ಜನರಿಗೂ ಶುಭಾಶಯವನ್ನು ಹೇಳ್ತಾ ಈ ಕಾರ್ಮಿಕರ ದಿನಾಚರಣೆ ಯಶಸ್ವಿಯಾಗಲಿ. ಎಲ್ಲರಿಗೂ ಕನಿಷ್ಠ ವೇತನ 36,000 ಬೇಕು ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಬೇಕು ಅಂತೇಳಿ ಒತ್ತಾಯಿಸ್ತಾ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳ್ತಾ ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ಸುರೇಶ್, CITU ಪ್ರೆಸಿಡೆಂಟ್ ಆನೇಕಲ್.